ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ದಾನಕ್ಕೂ ತ್ಯಾಗಕ್ಕೂ ಇರುವ ವ್ಯತ್ಯಾಸವೇನು? ದಾನ ಎಂದರೇನು? ತ್ಯಾಗ ಎಂದರೇನು? ಇಲ್ಲವೇ ಹಾಗೆ ಪರಿತ್ಯಾಗ ಅಂದರೇನು? ತುಂಬಾ ಜನ ಗೊತ್ತಿಲ್ಲ. ತುಂಬಾ ದೊಡ್ಡದಾಗಿ ನಾವು ಹೇಳ್ಕೊಳ್ಳೋದು, ಸರ್ ನಾನು ದಾನ ಮಾಡಿದ್ದೀನಿ ಗೊತ್ತಾ. ಏನ್ ಮಾಡಿದ್ದೀರಿ ದಾನ ಅಂದ್ರೆ? ನೀವು ಅದನ್ನ ಒಂದ್ಸಲಿ ಕುಳಿತುಕೊಂಡು ಯೋಚನೆ ಮಾಡಿದ್ದೀರಾ? ನಮ್ಮ ವೈದಿಕ ಇಡೀ ವಿಶ್ವದಲ್ಲಿಯೇ ಭರತಖಂಡದಲ್ಲಿ ನಮ್ಮ ನಿಯಮಗಳು ಏನು ಅನ್ನೋದನ್ನ ತುಂಬಾ ಕೂಲಂಕುಷವಾಗಿ ಸ್ಥೂಲವಾಗಿಯೂ ತುಂಬಾ ಅದ್ಭುತವಾಗಿ ನಮಗ್ ತಿಳಿಸ್ಕೊಟ್ಟಿದೆ. ದಾನ ಅಂದ್ರೆ ಏನ್ ಗೊತ್ತಾ? ನಮ್ಮ ಹತ್ರ ಹೆಚ್ಚಾಗಿ ಏನಿದೆಯೋ ಅದರಲ್ಲಿ ಸ್ವಲ್ಪ ತೆಗೆದುಕೊಡುವುದೇ ದಾನ. ಹಾಗಾದ್ರೆ ಕಡಿಮೆ ಇದ್ದಿದ್ದು ಕೊಟ್ಟಿಲ್ವಲ್ಲ ನಾವು? ತುಂಬಾ ಜನ ದೊಡ್ಡ ದೊಡ್ಡ ಬೋರ್ಡ್ ಹಾಕೋಬಿಟ್ಟಿರ್ತಾರೆ, ನಾವಿಷ್ಟು ದಾನ ಮಾಡಿದ್ದೀವಿ, ನಾವು ಅಷ್ಟು ದಾನ ಮಾಡಿದ್ದೀವಿ. ಯಾವುದೇ ದೇವಸ್ಥಾನಕ್ಕೆ ಹೋಗಿ ನೋಡಿ, ಒಂದು ಟ್ಯೂಬ್ ಲೈಟ್ ಮೇಲೆಯಿಂದ ಹಿಡಿದು ಒಂದು ಗಂಟೆವರೆಗೂ ರಸ್ತೆ ಸಮೇತ ನಾನು ಮಾಡಿಸಿದ್ದು, ಈ ಮದುವೆ ನಾನು ಮಾಡಿಸಿದ್ದು, ಈ ಕಲ್ಯಾಣೋತ್ಸವ ನಾನು ಮಾಡಿಸಿದ್ದು, ಈ ಬ್ರಹ್ಮೋತ್ಸವ ನಾನು ಮಾಡಿಸಿದ್ದು, ಈ ಕಿರೀಟ ನಾನು ಮಾಡಿಸಿದ್ದು, ಇಷ್ಟು ದೊಡ್ಡದಾಗಿ ಈ ಗೋಪುರ ನಾನು ಕಟ್ಸಿದ್ದು, ಈ ದೇವಸ್ಥಾನ ನಾನು ಕಟ್ಸಿದ್ದು, ಈ ಜನಗಳಿಗೆ ಮಾಡಿದ್ ನಾನು. ನೀವೇನ್ ನಿಮ್ ಕೈಯಿಂದ ಕೊಡ್ಲೇ ಇಲ್ಲ. ಎಕ್ಸ್ಟ್ರಾ ಇದ್ದಿದ್ದು ನಿಮ್ಮ ಕೈಯಲ್ಲಿ ಎಕ್ಸ್ಟ್ರಾ ಇದ್ದಿದ್ದು ತೆಗೆದು ಕೊಟ್ಟಿದ್ದೀರಿ ಅಷ್ಟೇ. ಅದನ್ನೇ ದಾನ ಅನ್ನೋದು. ದಾನ ಅಂದ್ರೆ ಇವತ್ತಿಗೆ ಅರ್ಥ ಆಯ್ತು ಅಂತ ಅನ್ಕೋತೀನಿ. ನಮ್ಮ ಹತ್ರ ಒಂದು 10 ಬಾಳೆಹಣ್ಣಿದೆ, ಯಾರೋ ಬಂದ್ರು, ಒಂದೆರಡು ಬಾಳೆಹಣ್ಣು. ಬೆಳಿಗ್ಗೆ ಕಾಫಿ ಮಾಡಿದ್ವಿ, ಇನ್ನೊಂದು ಅರ್ಧ ಲೀಟ್ರ್ ಇದೆ ನಮ್ಮ ಹತ್ರ ಹೆಚ್ಚಾಗಿ. ಕರೆದ್ವಿ, ಯಾರೋ BBMP ಅವರು ಕಸ ಗುಡಿಸೋರು, ಪಾಪ ಅಲ್ಲಿ ಬೆಳ್ಳಂಬೆಳಿಗ್ಗೆ ಚಳಿ. ಕರೆದು ಬಿಟ್ಟು ಅವ್ರಿಗೊಂದು 2 ಪುಟ್ ಕಾಫಿ ಕೊಟ್ಬಿಟ್ರು. ನಾನು ಯಾರು ಗೊತ್ತಾ, ಲೋಕದಲ್ಲೆಲ್ಲ ಹೇಳ್ಕೊಡ್ತೀನಿ. ಇನ್ನೂ ಕೆಲವ್ರು ಮಾಡ್ತಿರ್ತಾರೆ, ಛತ್ರಗಳು ಕಟ್ಸಿರ್ತಾನೆ. ದುಡ್ಡು ಬಂದಿದ್ದಪ್ಪ, ದೇವರು ದುಡ್ಡು ನಿನಗೆ ಮಾತ್ರ ಎಕ್ಸ್ಟ್ರಾ ಕೊಟ್ಟಿರೋದು ಏನು ಗೊತ್ತಾ? ದಾನ ಮಾಡಲ್ಲೇ, ನೀನ್ ತಿಂದು ಮೆರೆದು ಶೋಕಿ ಮಾಡಲು ಅಲ್ಲ. ಮೊನ್ನೆ ಒಂದು ಹೆಣ್ಮಗು ತಾಯಿ ಜೊತೆ, ತಾಯಿ ತಲೆ ಕೆಡ್ಸಿದಾಳ, ಈ ಲೋಕದ ನಿಯಮಗಳು ತಲೆ ಕೆಡ್ಸಿದ್ವಿ. ಆ ಮಗು ತಪ್ಪಲ್ಲ, ಆದ್ರು ಹುಡುಗನ್ ನೋಡ್ತಿದ್ವಿ, ನಮ್ಗೆ ಯಾವುದು ಅಡ್ಜಸ್ಟ್ ಆಗ್ತಿಲ್ಲ ಅಂತ. ನಾನು ಹೇಳಿದೆ, ನೀವಿಬ್ರು ಒಪ್ಪಲ್ಲ, ಮುಖ್ಯವಾಗಿ ನಿನ್ ಮಗಳು ಒಪ್ಪಲ್ಲ, ಅವ್ಳದು ಸ್ವಲ್ಪ ಹೈ ಸ್ಟ್ಯಾಂಡರ್ಡು. ಗುರುಗಳಿಗೆ ಹಾಗೆಲ್ಲ ಏನೂ ಇಲ್ಲ ಗುರುಗಳೇ. ಅಟ್ಲೀಸ್ಟ್ ಒಂದು ತಿಂಗಳಿಗೆ ಒಂದು 10-15 ಲಕ್ಷ ಆದ್ರೂ ಅವ್ನಿಗೊಂದು ಸಂಬಳ ಬರಲಿಲ್ಲ ಅಂತ ಹೇಳೋದ್ರಿಂದ ಯಾವ ರೀತಿ ಗುರುಗಳೇ ಜೀವನ ನಡೆಸೋದು ಅಂತ. ನಿನಗೆ ಸಂಬಳ ಬರುತ್ತೆ, ನಿನಗೆ ಸಂಬಳ ಬರುತ್ತೆ, ಹಬ್ಬ ಅಂದ್ರೆ 30,000 ರೂಪಾಯಿ ಸಂಬಳ, ಒಂದು 50,000 ಬರುತ್ತೆ. ಎಲ್ಲ ಕಟ್ಟಾಗಿ ಕೈಗೆ ಬರೋದು ಒಂದು 30-32,000 ರೂಪಾಯಿ. ಬಯಸೋದು ಮಾತ್ರ 10 ಲಕ್ಷ. ಕಾರ್ ಇರಬೇಕು, ಇಂಥ ಲೊಕ್ಯಾಲಿಟಿಲೇ ಮನೆ ಇರಬೇಕು. ನಮ್ಗೇನು ಆಸೆನೇ ಇರೋದಿಲ್ವಾ? ಇಂಥ ಬಟ್ಟೆ ಹಾಕ್ಬೇಕು, ಇಂಥ ಊಟ ತಿನ್ಬೇಕು, ಹೀಗೆ ಅಂತ ಅಂತಿಂಥವನ್ನ ಕಟ್ಕೊಳಕ್ ಆಗ್ಬಿಡುತ್ತ. ಅಷ್ಟು ದುಡ್ಡು ಸಂಪಾದನೆ, 10 ಲಕ್ಷ ದುಡಿಯುವವನು. ಏನವ್ವಾ ಇದು ನೋಡಿದ್ಯಾ ಅಂದ್ರೆ ನಿಜನೇ ಅಲ್ವಾ ಗುರುಗಳೇ ಅಂತ. ಇನ್ನೇನ್ ಮಾತಾಡ್ತೀರಿ? ಮನುಷ್ಯನ ಆಸೆಗೆ ಮಿತಿ ಮೀರಿದ್ದು, ಎಲ್ಲೆ ಮೀರಿದ್ದು ನಿಂತರೆ ಇನ್ನೆಲ್ಲಿ ಬದುಕುಗಳು ನಿಲ್ತವೆ? ಭಗವಂತ ನಮಗೆ ಒಂದು ಶಕ್ತಿ ಕೊಡುವುದು ಹಂಚಲಿಕ್ಕೆ, ಅದು ಯಾರಿಗೂ ಹೇಳದೆ ಹಂಚಲಿಕ್ಕೆ. ಇವತ್ತಿಗೂ ನಮ್ಮ ಒಬ್ರು ಗುರುಗಳು, ನಂಬಲ್ಲ, ಸುಮಾರು ಒಂದು 70,000 ಮಕ್ಕಳಿಗೂ ಮೇಲ್ಪಟ್ಟು ಅವರಿಗೆ ಪುಸ್ತಕ, ಬ್ಯಾಗು, ಶೂವು, ಬಟ್ಟೆ ಇವೆಲ್ಲವನ್ನ ವ್ಯವಸ್ಥೆ. ಅವರ ಒಂದು ಸ್ಕೂಲೇ ಕಟ್ಟಿಸ್ಬಿಟ್ಟಿದ್ದಾರೆ, ಕಾಲೇಜಿಗೆ ಕಟ್ಟಿಸ್ಬಿಟ್ಟಿದ್ದಾರೆ.
ಅವ್ರ ಮಕ್ಕಳು, ಗೊತ್ತಿರೋರು, ತಿಳಿದಿರೋರು, ತೀರಾ ಬಡವರಿಗೇನೆ ಅಲ್ಲಿ ವ್ಯವಸ್ಥೆ. ತುಂಬಾ ನಾಮಿನಲ್ ಫೀ, ಅಂತಿಂಥದ್ದಲ್ಲ ಅದು. ಹೇಳಲೇಬಾರ್ದು, ಅದು ಫೀಸೇ ಅಲ್ಲ. ಅದು ಏನಕ್ಕೆ ತಗೋತಿದ್ದಾರೆ ಅಂದ್ರೆ ಅದಕ್ಕೊಂದು ವ್ಯಾಲ್ಯೂ ಕೂಡ ಇರಬೇಕು, ಅವ್ರಿಗೊಂಚೂರು ಭಯ ಇರಬೇಕು. ನಾವು ಕಟ್ತಿದ್ದೀವಿ, ನಮ್ಮ ಮಕ್ಕಳಲ್ಲಿ ಅದೊಂದು ಭಯ ತುಂಬಿಸ್ಬೇಕು, ಆ ಮಕ್ಕಳಿಗೂ ಅದು ಗೊತ್ತಿರ್ಬೇಕು, ನಮ್ಮ ತಂದೆ ತಾಯಿ ಕಟ್ತಿದ್ದಾರೆ, ಇಂಥ ಸ್ಕೂಲಲ್ಲಿ ಓದ್ತಿದ್ದೇವೆ ಅಂತ. ಒಳ್ಳೆ ಫೆಸಿಲಿಟಿ, AC ಎಲ್ಲ ಇಲ್ಲ ಬಿಡಿ, ಮಾಡಿದ್ದಾರೆ. 70,000ಕ್ಕೂ ಮೇಲ್ಪಟ್ಟು. ಇನ್ನೂ ಒಬ್ಬರಿದ್ದಾರೆ, ಕಡಿಮೆ ಅಂದರು 1 ಕೋಟಿ ಮಕ್ಕಳಿಗೆ ಊಟದ ವ್ಯವಸ್ಥೆ. ಗುರುಗಳು 1 ಕೋಟಿ ಮಕ್ಕಳಿಗೆ ಊಟದ ವ್ಯವಸ್ಥೆ. ಸರ್ಕಾರಿ ಶಾಲೆಯ ಮಕ್ಕಳಿಗೆ ಅದುವೇ ದಾನ. ಅವರಿಗೆ ದೇವ್ರು ಕೊಟ್ಟಿದ್ದಾನೆ, ಹಂಚಿದಷ್ಟು ಕೊಡುತ್ತಲೇ ಇದ್ದಾನೆ. ಸೊ ಹೆಚ್ಚಾಗಿ ಇದ್ದಾಗ ಕೊಡುವುದನ್ನ ದಾನ ಅಂತ ಹೇಳ್ತಾರೆ. ಕೆಲವರು ಹೇಳ್ತಾರೆ ನಾನು ತ್ಯಾಗ ಮಾಡಿದ್ದೇನೆ ಗೊತ್ತಾ ಅಂತ. ತ್ಯಾಗದ ಅರ್ಥನೂ ಗೊತ್ತಿಲ್ಲ. ದಾನ, ತ್ಯಾಗ, ಪರಿತ್ಯಾಗ ಅಂತ. ದಾನಂ ತ್ಯಾಗಂ ಪರಿತ್ಯಾಗಂ ಅಂತ ಹೇಳ್ತಾರೆ. ತ್ಯಾಗ ಅಂದ್ರೆ ಏನ್ ಗೊತ್ತಾ? ನಾವು ಯಾರಿಗೋ ಏನೋ ಕೊಟ್ಟಿದ್ದೇವೆ, ಸರಿ ಅವ್ನು ಕೊಡೋ ಸ್ಥಿತಿಲಿ ಇಲ್ಲ, ಹೋಗ್ಲಿ ಬಿಡು, ಆಯ್ತು ಹೋಗು. ಅವ್ನು ತುಂಬಾ ಕಷ್ಟದಲ್ಲಿದ್ದಾನೆ, ಇನ್ನು ಅದ್ರ ಮೇಲೆ ಒಂದು ಬರೆ ಇಡೋದಲ್ಲ. ಅಯ್ಯೋ, ಈ ಒಂದು ಯುಗದ ನಿಯಮ ಏನು ಗೊತ್ತಾ? ಫಸ್ಟ್ ಅವನೇ ಬರೋದು, ಕೊಟ್ಟಿರೋವನೇ ಬರೋದು, ತುಂಬಾ ಸಹಾಯ ತಗೊಂಡಿರೋವನೇ ಬಂದಿರೋದು. ನಿಮ್ಮನ್ನ ಬೀದಿಲಿ ಹರಾಜಿಡೋದೇ ಅವನು. ನಿಮ್ಮ ಹತ್ರ ಸಹಾಯ ತಗೊಂಡು, ನೆರಳು ತಗೊಂಡು, ಬದುಕು ತಗೊಂಡು, ಗೈಡೆನ್ಸ್ ತಗೊಂಡು, ಸಮಾಧಾನ ತಗೊಂಡು ನಿಮ್ಮನ್ನು ಬೀದಿಯಲ್ಲಿ ಇಡಲಿಕ್ಕೆ ಬರುವುದೇ ಅವನು. ತಗೊಂಡಿದ್ದೀಯಲ್ಲ, ಇಡು. ಎಲ್ರು ಮುಂದ್ಗಡೆ, 4 ಜನದ ಮುಂದ್ಗಡೆ, ಊರ್ ಮುಂದ್ಗಡೆ ನಮ್ಮ ಮಾನ ಮರ್ಯಾದೆ ಹರಾಜ ಹಾಕುವುದೇ ನಮಗ್ ತುಂಬಾ ಆತ್ಮೀಯರು, ನಮ್ಮ ಜೊತೆಲಿರೋರು, ನಮ್ಮ ಮಿತ್ರರು, ನಮ್ಮ ಬಂಧುಗಳು. ಎಸ್, ಕೊಡೋವರೆಗೂ ಅವನು ಒಳ್ಳೆಯವನು. ಸಲಹೆ ತಗೊಳ್ಳೋದಿರ್ಬೋದು, ಬೇರೆ ಎಲ್ಲ ಇರ್ಬೋದು. ಅವ್ರಿಗಿಷ್ಟ ಇಲ್ಲ ಅಂತ ಹೇಳಿದ ತಕ್ಷಣ ಅವರು ಕೆಟ್ಟವರು. ಬಲವಂತ ಮಾಡಿಲ್ವಲ್ಲ, ಬಲವಂತ ಮಾಡಿಲ್ಲ, ಏನೋ ಕಷ್ಟ ಅಂತ ತಗೋಬಿಟ್ಟಿದ್ವಿ, ಈಗ ತೀರಿಸ್ಲಿಕ್ಕೆ ಆಗ್ತಿಲ್ಲ, ಕೊಡ್ತೀನಿ ಕೊಡು. ನಮಗ್ ದೇವ್ರು ಒಂದಷ್ಟು ಕೊಟ್ಟಿದ್ದ, ಹೋಗ್ಲಿ ಬದುಕೋ, ನನ್ನ ತಂಗಿ ತಾನೆ, ನನ್ನ ತಮ್ಮ ತಾನೆ, ನನ್ನ ಅಣ್ಣ. ಅಯ್ಯೋ, ಒಡ ಊಟದವ್ರಿಗಿಲ್ಲಪ್ಪ. ಮೊನ್ನೆ 2 ದಂಪತಿಗಳು, ಪುಟಾಣಿ ಮಕ್ಕಳು, 30 ಎಕರೆ ಜಮೀನಿದೆ. ತಂದೆ ಜಾಬ್ ಬಂದು ಮಗನಿಗೆ, ದೊಡ್ಡ ಮಗನಿಗೆ ಕೊಡಿಸಿದ್ದಾರೆ. ಜಮೀನೆಲ್ಲ ತಾಯಿ ಹೆಸರಲ್ಲಿದೆ. ಮನೆ, ಅತ್ತಿಗೆ ಗೌರ್ಮೆಂಟ್ ಜಾಬ್, ಅಣ್ಣ ಗೌರ್ಮೆಂಟ್ ಜಾಬ್, ತಾಯಿಗೆ ಪೆನ್ಷನ್ ಬರ್ತಿದೆ. ಬಂದಿರೋ ಒಂದು ಗ್ರಾಜ್ಯುಟಿ ದುಡ್ಡು, ಅದು ಇದು ಅಂತ ಹೇಳ್ಬಿಟ್ಟು ಅನ್ಯಾಚುರಲ್ ಡೆತ್ ದುಡ್ಡು ತಾಯಿಗೆ ಬಂದು ನಿಂತಿದೆ. ಮಗನನ್ನ ಕರ್ಕೊಂಡು ಬಂದು ಬೆಂಗಳೂರಲ್ಲಿ ಒಂದು ಕೆಲಸ ಅಂತ ಇಟ್ಬಿಟ್ಟು ಚೆನ್ನಾಗಿ ದುಡಿಸ್ಕೊಂಡು ಈಗ ವಾಪಸ್ಸು ಮದುವೆ ಮಾಡಿ ವಾಪಸ್ ಊರಿಗೆ ಹೋದ್ರೆ ಕೈ ಹಿಡ್ಕೊಳ್ಳೋರಿಲ್ಲ, ನೋಡೋರಿಲ್ಲ, ಮಾತಾಡೋರು ಇಲ್ಲ, ದಿಕ್ಕು ತೋಚದೆ ಬಂದು ನಿಂತ್ಕೊಬಿಟ್ಟಿದ್ದಾರೆ. ಇವತ್ತು ತ್ಯಾಗದ ಮಾತು ಎಲ್ಲಿ? ಎತ್ತವರೇ ಒಡ ಹುಟ್ಟಿದಾರ. ಅವನ ಅಣ್ಣ ನಿಜ ಹೇಳ್ಬೇಕು ಅಂದ್ರೆ ಇವನಿಗೆ 20 ವರ್ಷ ಸೈನ್ ಹಾಕ್ಬೇಕಾದ್ರೆ ನಾನೇ ಯಾಕಪ್ಪ ಸೈನ್ಗೆ ಹಾಕ್ಬೇಕು? ನನಗೇನಿದೆ, ಎಂಥದಿದೆ? ಓದನ್ನ ಅರ್ಧಕ್ಕೆ ನಿಲ್ಸಿ ಎಲ್ಲೋ ಒಂದು ಕೆಲ್ಸಕ್ಕೆ ಹಾಕಿದಿರಿ, ಒಂದು ಕಿರಾಣಿ ಅಂಗಡಿನಲ್ಲಿ ಲೆಕ್ಕಪತ್ರ ನೋಡ್ಕೊ, ಫೈನಾನ್ಸ್ ನೋಡ್ಕೊ ಅಂತ. ವಾಪಸ್ ಬಂದು ನಾನು ನಿಂತ್ರೆ ನನ್ನ ಗತಿ ಏನು? ನನ್ನ ಹೆಸರಲ್ಲಿ ಏನಿದೆ? ಎಲ್ಲ ನಾವಿರ್ತೀವಿ. ಎತ್ತು ತಾಯಿ ಸಮೇತ ತಲೆ ಕೆಡ್ಸ್ಕೊತಿಲ್ಲ. ಸ್ವಂತ ಚಿಕ್ಕಪ್ಪಂದ್ರು ದೊಡ್ಡಪ್ಪಂದ್ರುಗಳು ಜಮೀನನ್ನ ಪಾಲೆ ಮಾಡಲ್ಲ ಅಂತಾರೆ. ಇವನಿಗೆ ಬರಬೇಕಾದಂತ ಜಮೀನು ಎಷ್ಟು ಗೊತ್ತಾ? 7.5 ಎಕರೆ. ಇವನಿಗೆ ಬರಬೇಕಾದ ಜಮೀನಿನ ಪಾಲು 7.5 ಎಕರೆ. ಯಾರು ತಲೆ ಕೆಡ್ಸ್ಕೊತಿಲ್ಲ. ಅಲ್ಲಿ ನ್ಯಾಯಗಳಾಗ್ತಿದೆ, ಪಂಚಾಯಿತಿಗಳಾಗ್ತಿದೆ. ಎಲ್ಲಿಯ ಮಾತು ನೋಡಿ? ಅವನ ತ್ಯಾಗಕ್ಕೆ ಏನಿದೆ? ನಾ ಕೇಳಿದೆ, ಅವತ್ತಿದೆಲ್ಲ ಬರ್ಸ್ಕೊಂಡು ಸೈನ್ ಹಾಕಿಸ್ಕೊಂಡೇನೋ, ಸೈನ್ ಹಾಕೊಟ್ಟಿಯೇನೋ, ಲಾಯರ್ ಹತ್ರ ಇಟ್ಕೊಂಡು ನನ್ಗೆ ಇದಿದು ಕೊಡಿ, ಇದಿದು ಮಾಡಿ, ಇದೆಲ್ಲ ಅಂತ. ಇಲ್ಲ, ನಮ್ಮ ಅಣ್ಣ ಹಂಗ್ ಮಾಡ್ತಾನ. ನಮ್ಮ ಅಣ್ಣ ಅವನ ಹೆಂಡತಿನೂ ಅವನಿಗೆ ಗೌರ್ಮೆಂಟ್ ಜಾಬ್ ಬಂದಿದೆ, ಗೌರ್ಮೆಂಟ್ ಜಾಬ್ ಅಲ್ಲಿರೋ ಹುಡುಗಿನ ಬಂದಿದೆ, ಮದುವೆ ಆಗಿದೆ, ಅವನ್ ತಲೆನೇ ಕೆಡ್ಸ್ಕೊತಿಲ್ಲ ನನಗೇನಾಗ್ಬೇಕು ಅಂತ. ಲೋಕ ಏನ್ ಹೇಳ್ತೀರಿ ಮಕ್ಕಳೇ? ಈಗ ಎಲ್ಲಿಯ ತ್ಯಾಗ? ಹುಟ್ಟಿದ ಮನೆಯಲ್ಲೇ ಅಣ್ಣ ತಮ್ಮಂದಿರಲ್ಲೇ ಇಲ್ಲ. ನಮ್ಮ ಅಣ್ಣ ತಾನೆ, ನನ್ನ ತಮ್ಮ ತಾನೆ, ನನ್ನ ತಂಗಿ ತಾನೆ, ನನ್ನ ಅಕ್ಕ ತಾನೆ.
ಅಯ್ಯೋಯ್ಯೋ ನನ್ನ ಇನ್ನು ಮಿತ್ರ ಬಂಧು ಅನ್ನೋದು ಒಂದು ಮಾತೇ ಇಲ್ಲ. ವ್ಯವಸ್ಥೆ ಇದ್ದರು ಮನುಷ್ಯ ಸಹಾಯ ತಗೊಳ್ಳೋವರ್ಗಷ್ಟೇ ಮಕ್ಕಳೇ, ಸಹಾಯ ತಗೊಳ್ಳೋವರ್ಗಷ್ಟೇ. ಮನುಷ್ಯ ತುಂಬಾ ದುರಾಚಾರಿ. ಅವನು ಆಚಾರವಿಲ್ಲದವನು. ಅವನ ನಾಲಿಗೆಯಲ್ಲಿ ಆಚಾರವೇ ಇಲ್ಲ, ಅವನ ನಡವಳಿಕೆಯಲ್ಲಿ ಇಲ್ಲ, ಅವನ ವ್ಯಕ್ತಿತ್ವದಲ್ಲಿ ಇಲ್ಲ, ಅವನು ಮಾಡೋದೇ ಇಲ್ಲ. ಏನ್ ಮಾಡೋದು? ಇವತ್ತಿನ ಕಾಲಕ್ಕೆ ಅಂಥದ್ದೇ ಸರಿ. ತ್ಯಾಗ ಅಂದ್ರೆ ಏನ್ ಗೊತ್ತಾ? ನಾವು ಯಾರಿಗೋ ಏನೋ ಸಹಾಯ ಮಾಡಿದೀವಿ, ಏನೋ ಒಂದಷ್ಟು ದುಡ್ಡು ಕೊಟ್ಟಿದ್ದೀವಿ, ತಮ್ಮ ತಂಗಿ ಸ್ನೇಹಿತ ಗೆಳೆಯ, ಏನೋ ಒಂದು ವ್ಯವಹಾರ, ಏನೋ ಒಂದು ಕಷ್ಟ, ಅವ್ನು ಕೊಡೋ ಸ್ಥಿತಿಲಿ ಇಲ್ಲ. ಹೋದ್ವಿ, ಒಂದು ಹಣ್ಣು ಕಾಯಿ ಇಟ್ಬಿಟ್ಟು ಹೋಗ್ಲಿ ಬಿಡು, ಮಗಳ ಮದುವೆ, ಮಗನ ಏನೋ ಒಂದು ಸೆಟಲ್ಮೆಂಟು, ಊರೆಲ್ಲ ಸುತ್ಕೊಂಡು ಹೇಳ್ಕೊಂಡು ಬರ್ತಾರೆ. ಇವತ್ತು ಮಾಡಿದ ಸಹಾಯವನ್ನ ನಾನ್ ಮಾಡಿದ್ದವತ್ತು ಆ ಅಂಗಡಿಗೆ ಅವ್ನು ಹಾಕೊಂಡು ಕುತ್ಕೊಂಡಿದ್ದಾನಲ್ಲ ಚೇರು ಆ ಟೇಬಲ್, ಅದು ನಂದು. ನಾನ್ ಹೇಳಿದ್ರಿಂದ ಅವ್ನು ಸೂಪರ್ ಸ್ಟಾರ್ ಆಗಿರೋದು ನೋಡಿ. ನಾನ್ ದಾರಿ ತೋರಿಸಿರೋದು, ನಾನ್ ಜ್ಯೋತಿಷ್ಯ ಹೇಳಿರೋದಕ್ಕೆ ಅವ್ರು ಸೂಪರ್ ಸ್ಟಾರ್ ಆಗಿರೋದು. ಈ ರೀತಿ ಎಲ್ಲಿದ್ದ ಗೊತ್ತಾ? ಏನಿದ್ದ ಗೊತ್ತಾ? ಅವೆಲ್ಲ ಇಲ್ಲ. ಅವ್ರವ್ರ ಯೋಗ್ಯತೆ ಯೋಗ ಯಾರೂ ಕಸುದು ಇನ್ನೊಬ್ರು ತೆಗೆದು ಕೊಡೋಕ್ ಆಗೋದಿಲ್ಲ. ಅದೆಲ್ಲ ಸುಳ್ಳು. ನಾನು ಯಾವಾಗ್ಲೂ ಹೇಳ್ತಿರ್ತಾನೆ. ಅದಕ್ಕೆ ಬರ್ಲೇಬೇಡಿ ಅಂತಾನೆ. ನೀವೆಲ್ಲ ಮುಗಿದ ಮೇಲೆ ಬಿದ್ದ ಮೇಲೆ ಎಲ್ಲ ಗಾಯ ಮಾಡಿಕೊಂಡು ಆಮೇಲೆ ಬರ್ತಕ್ಕಂಥದ್ದು. ಮಾಡೋ ಮೊದಲು ಆ ನಿರ್ಧಾರಗಳು ತಗೊಳ್ಳೋಣ ಕೇಳೋಣ ಅಂತಿಲ್ಲ, ಇರ್ಲಿ. ಸೊ ತ್ಯಾಗ ಅಂತ ಹೇಳಿದ್ರೆ ಯಾರಿಗಾದ್ರೂ ನಾವು ಸಹಾಯ ಮಾಡಿದ್ದರೆ ಅದನ್ನ ಮರೆತು ಬಿಡುವುದು, ಬಿಟ್ಟು ಕೊಟ್ಟು ಬಿಡುವುದು. ಆಯ್ತು ಬಿಡು, ನನ್ನ ಪಾಲಿಗೆ ಅದಷ್ಟೇ. ಒಂದ್ ಮನೆ ಕೊಟ್ಟಿದೀವಿ, ಒಂದ್ ಜಾಗ ಕೊಟ್ಟಿದೀವಿ, ಒಂದ್ ಗಾಡಿ ಕೊಟ್ಟಿದೀವಿ, ತ್ಯಾಗ ಅದು. ಇನ್ನು ನಾವು ಕೇಳೋಕ್ ಹೋಗೋದಿಲ್ಲ. ದಾನ ಬೇರೆ, ತ್ಯಾಗ ಬೇರೆ. ಅರ್ಥ ಆಯ್ತು ಅಂತ ಅನ್ಕೋತೀನಿ ಅಷ್ಟೇ. ನಂದೆಲ್ಲ ಪ್ರೀತಿ ಕೂಡ ತ್ಯಾಗ ಮಾಡಿರೋದೆ. ನನ್ನ ಪ್ರೀತಿ ತುಂಬಾ ಪ್ರೀತಿಸಿದ್ದಾನೆ. ಇವತ್ತು ಆ ಮಗು ಆಗೋಲ್ಲ, ಅವ್ರ ಮನೆಯವ್ರಿಗೂ ಇಷ್ಟ ಇಲ್ಲ, ಆ ಮಗು ನಿರ್ಧಾರ ತಗೊಳ್ಳೋಕ್ಕೂ ಭಯ ಪಡ್ತಿದ್ದಾಳೆ. ಆಯ್ತು ಹೋಗಮ್ಮ, ತ್ಯಾಗ. ನೀನ್ ನನ್ನ ಸೊತ್ತಲ್ಲ, ತಂದೆದೆ. ಇಲ್ಲ ಇನ್ನೊಂದು ಏನೋ ಮದುವೆ ಆಗ್ತಿದ್ದಾಳೆ, ಆಯ್ತು. ಇಲ್ಲ, ತಾನು ಸುತ್ತಾಡಿದ್ದು, ತಾನು ಜೊತೆಲಿರೋವರೆಗೂ ಒಳ್ಳೆಯವರು ಈ ಗುರೂಜಿ. ತನಗ್ ಸಿಗ್ಲಿಲ್ಲ ಈ ಗುರೂಜಿ ಅಂದಿದ್ದೆ ಕೆಟ್ಟದ್ದು. ಸುತ್ತೋವರೆಗೂ ಎಲ್ಲದಕ್ಕೂ ಆ ಸಿಹಿ ಸಿಗೋವರೆಗೂ. ಈಗ ನನಗ್ ಸಿಹಿ ಮತ್ತೆ ಪುನರಾವರ್ತನೆ ಆಗಲಿಲ್ಲ, ತಗೋ ಊರೆಲ್ಲ ಎಲ್ಲದರಲ್ಲೂ ಹಾಕ್ಬಿಡೋದು. ಎಲ್ಲಾ ಕಡೆ ನೋಡಿ. ನಿನ್ನೆನೋ ಮೊನ್ನೆನೋ ಒಂದು ದೊಡ್ಡ ಪೊಲೀಸ್ ಅಧಿಕಾರಿದು ಹೊರಗಡೆ ಬಂದಿದೆ. ಏನಕ್ಕೆ ಇದನ್ನ ತ್ಯಾಗ ಅಂತಾರ ಹೇಳಿ? ಜೊತೆಲಿರೋವರೆಗೂ ಸಿಹಿ ತಗೊಳ್ಳೋವರೆಗೆ, ಅದಾದ್ಮೇಲೆ ಏನ್ ಬೇಕಾದ್ರು ಇದು ತ್ಯಾಗ ಅನ್ನೋದೇ ಇಲ್ಲ. ಇವತ್ತು ಅದೇ ಆಗ್ತಿರೋದು. ಬ್ಲ್ಯಾಕ್ ಮೇಲ್ ಆಗ್ತಿರೋದು, ಹನಿ ಟ್ರ್ಯಾಪ್ ಅನ್ನೋದು, ಇನ್ನೊಂದು ಕೇಸುಗಳು ಅನ್ನೋದು, ಇನ್ನೊಂದು ಭಾವ ಅನ್ನೋದು, ಇದೆಲ್ಲ ನಡೀತಿದೆ. ಇವೆರಡಕ್ಕೂ ಮೀರಿದ್ದು ಇನ್ನೊಂದಿದೆ ಮಕ್ಕಳೇ, ಅದು ಪರಿತ್ಯಾಗ. ಅವನು ದಾನದ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳಲ್ಲ, ತ್ಯಾಗದ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳಲ್ಲ. ಈ ಎರಡೂ ಶಿವಮಯ ಅಂತ ಎದ್ದು ಬಿಡ್ತಾನೆ ನೋಡಿ. ದಾನ ಮಾಡೋಕ್ ನಾನು ಯಾರೋ, ಭಗವಂತ ಕೊಟ್ಟ, ನಾನು ಕೊಟ್ಟೆ, ಇದ್ದಾಗಿತ್ತು, ಕೊಡೋ ಬುದ್ಧಿ ಕೊಟ್ಟೆ, ಇದು ಭಗವಂತನಿಗೆ ಸೇರಿದ್ದು. ಇದನ್ನ ಪರಿತ್ಯಾಗ ಅಂತಾರೆ. ಹಾಗೆ ತ್ಯಾಗ, ನಾನಲ್ಲ ಬಿಡಪ್ಪ ಅದು. ನಿನ್ನಿಂದಲೇ ಸ್ವಾಮಿ ಇವತ್ತು ಅವ್ರ ಮನೆ ಕಟ್ಕೊಂಡಿರೋದು, ಬದುಕು ಕಟ್ಕೊಂಡಿರೋದು, ಜೀವನ ಮಾಡ್ಕೊಂಡಿರೋದು, ಆಫೀಸ್ ಮಾಡ್ಕೊಂಡಿರೋದು, ಇನ್ನೊಂದು ಮದುವೆ ಆಗಿರೋದು. ಇಲ್ಲ ಸ್ವಾಮಿ, ಎಲ್ಲ ಶಿವಮಯ. ಅವನ ಆಡಿಸಿದ್ದು ನಾನು ನೋಡಿದೆ, ನಾನು ಏನೋ ಒಂದು ಮಾಡಿದೆ, ಅದು ಅಷ್ಟೇ. ಅದೆಲ್ಲ ಮಾತಾಡ್ಬೇಡಿ, ಬಿಡಿ ಆ ವಿಚಾರ. ಇವೆರಡಕ್ಕೂ ಅತೀತನಾಗದವನು, ಅಂಟಿಕೊಳ್ಳದವನು. ನಾನೇ ದಾನ ಮಾಡಿದ್ದು, ನನ್ನಿಂದಲೇ. ನಮ್ಮ ಹತ್ರ ಎಕ್ಸ್ಟ್ರಾ ಇತ್ತು. ಈಗ ನೀವು ನೋಡ್ತಿರ್ತೀರಿ ಈ ಟಿವಿನಲ್ಲಿ, ಈ ಹಳೆ ಸರ್ಕಾರ ಎಷ್ಟು ಮನೆಗಳು ಕಟ್ಸಿದೆ ಹೇಳ್ರಿ, ರಾಜೀನಾಮೆ ಕೊಟ್ಬಿಡ್ತಾನೆ ಅಂತೆಲ್ಲ ಹೇಳ್ತಿರ್ತಾರೆ. ಬೇರೆ ಬೇರೆ ಕಾರ್ಯಕ್ರಮಗಳು, ಇನ್ನೊಂದಕ್ಕೆ ಮನೆ ಇರ್ಬೋದು, ರೋಡ್ ಇರ್ಬೋದು, ಫ್ಯಾಕ್ಟ್ರಿಗಳಿರ್ಬೋದು, ಜಾಬ್ಗಳಿರ್ಬೋದು. ಹಮನೆ ಏಕಿಯಾ ಹಮನೆ ಓಕಿಯಾ ಅಂತ ಹೇಳ್ತಾರಲ್ಲ, ಇವ್ರ ಕೈಯಿಂದ ಖಂಡಿತ ಕೊಟ್ಟಿಲ್ಲ, ಮಾಡಿಲ್ಲ, ದೀಕ್ಷಾಬದ್ಧರಿಲ್ಲ, ಇವರು ಇಲ್ಲ, ಅವರು ಇಲ್ಲ. ಇವನಾದ್ರೂ ಪುಣ್ಯಾತ್ಮ, ಇವನಿಗೆ ನಮಸ್ಕಾರ ಹಾಕ್ಬೇಕು. ಇವ್ರ ಕಾಲದಲ್ಲಿ 100 ಮನೆ ಆದ್ರೂ ಕೊಟ್ಟಿದ್ದಾನೆ, 100 ಜನಕ್ಕೆ ನೆರಳು ಕೊಟ್ಟಿದ್ದಾನೆ. ಹೋಗ್ಲಿ ಬಿಡಪ್ಪ ಪುಣ್ಯಾತ್ಮ ಅಂತ ಹೇಳ್ತೀವಿ. ಆದ್ರೂ ಅದನ್ನ ಹೇಳ್ಕೊಳ್ಳೋ ಆಗಿಲ್ಲ ನಮ್ಮ ವೈದಿಕವಾಗಿ. ಅದಕ್ಕಾಗಲಿ
ತ್ಯಾಗಕ್ಕಾಗಲಿ ಎಲ್ಲೋ ಒಂದು ಬಿಡೋ, ನಮ್ದೆಲ್ಲ ಏನೋ ಒಂದು ಸಹಾಯ ಅದು ಆಗೋಯ್ತು, ಅದು ನೆನಪು ಕೂಡ ಇಟ್ಕೋಬಾರ್ದು. ಮೊನ್ನೆ ನಮ್ಮ ಗುರುಗಳ ಬಗ್ಗೆ ಯಾರು, ಸರ್ ನಿಮಗೆ ಗೊತ್ತಿದೆಯಾ ಅವ್ರ ಮದುವೆಗೆ ನೀವು ಆ ಥರದ್ದು ಮಾಡಿದ್ರಿ ಅಂತ. ಹೌದಾ, ನಾನು ಇದ್ದೆ, ನನಗೆ ನೆನಪಿಲ್ಲಪ್ಪ ಮಾಡಿದ್ದು. ಅದು ಅದನ್ನೇ ಪರಿತ್ಯಾಗ ಅನ್ನತಕ್ಕಂಥದ್ದು. ಮಾಡಿದ ಸಹಾಯ ಸಮೇತ ನೆನಪಲ್ಲಿಲ್ಲ, ದಾನವೂ ನೆನಪಿಲ್ಲ, ತ್ಯಾಗವೂ ನೆನಪಿಲ್ಲ. ಇರ್ಲಿ ಬಿಡ, ಅವೆಲ್ಲ ನೆನಪಿಟ್ಕೋಬಾರ್ದು ಕಣ. ಇನ್ಮೇಲೆ ದಾನಂ ತ್ಯಾಗಂ ಪರಿತ್ಯಾಗಂ ಅರ್ಥ ಆಯ್ತು ಅಂತ ಅನ್ಕೋತೇನೆ. ದೊಡ್ಡದಾಗಿ ಎಲ್ಲೂ ಹೇಳ್ಕೋಬೇಡಿ, ಮಾಡಿದ್ದು ಹೇಳ್ಕೋಬೇಡಿ. ಭಗವಂತನಿಗೆ ಗೊತ್ತಿದೆ ನಿಮ್ಮ ಕರ್ತವ್ಯ, ಅವನಿಗೆ ಒಪ್ಪಿಸಿ ಸುಮ್ಮನೆ ಆಗ್ಬಿಡಿ. ಒಳ್ಳೇದಾಗ್ಲಿ.